ಇದು ವಿಮೆನ್ಸ್ ಡೇ ಗಿಫ್ಟ್ ಇಟ್ಕೋ, ಓಪನ್ ಮಾಡು. ನೋಡಿ ಹಿಂಗೆ ಇಡೀದು ಹಾಕ್ಬಿಟ್ಟಿದ್ದಾರೆ. ಗೈಸ್ ಊಟ ಮಾಡ್ತಿದ್ದೆ, ಇಷ್ಟೊತ್ತಿನಲ್ಲಿ ಕಾಲ್ ಬಂತು. ಯಾರು ತೊಗೊಂಡ್ಮೇಲೆ ಸರ್ವಿಸ್ ಬರುತ್ತಲ್ಲ, ಮೇಂಟೆನೆನ್ಸ್ ಬರುತ್ತಲ್ಲ, ಆ ಚಾರ್ಜಸ್ ಬರುತ್ತಲ್ಲ, ಅದು ತೊಗೊಂಡಿದ್ದಕ್ಕಿಂತ ಜಾಸ್ತಿನೇ ಆಗೋಗ್ಬಿಡುತ್ತೆ. ಸರ್ ಚೆನ್ನಾಗಿರುತ್ತಮ್ಮ. ಏನು ಚಿಕ್ಕ ಮಕ್ಕಳ ಫೋನಲ್ಲಿ ಮಾತಾಡ್ತಿದ್ದಾರೆ, ನೋಡೋಣ ಎಲ್ಲಿ ಕೂತಿದ್ದಾರೆ ಗೊತ್ತಿಲ್ಲ, ಯಾವ ಸೈಡು. ಇದೆಲ್ಲಿ ತಗೊಬಂದೆ ಅಪ್ಪ? ಒಂದಲ್ಲ ಎರಡಲ್ಲ ಮಮ್ಮಿ, ನೋಡು ಮತ್ತಿನ್ನೊಂದು ತಂದಿರೋದು ಪಾಪ. ಇದು ಹಸು ಮತ್ತು ಕರು. ಇದೇನಿದು? ಬೆಳಗ್ಗೆ ಇದೇ ಡಿಸ್ಕಷನ್ ಆಗ್ತಿತ್ತು. ಇದು ಇದು ಗೂಳಿನ ಮುಂದೆಯಿಂದ ಒಂಥರ ಕುದುರೆ ಥರ ಕಾಣುತ್ತೆ, ಇದು ಗೂಳಿ ಥರ ಕಾಣುತ್ತೆ, ಅಥವಾ ಇದು ಹೋರಿನ ಎತ್ತ? ಏನಿದು ಹೇಳು, ಏನು ಅನ್ಕೊಂತಂದೆ? ಇದಂತೂ ಮುದ್ದಾಗಿದೆ, ಇದು ಕಾಮಧೇನು. ಹೀಗೆ ಬುದ್ಧಿ ಬಂದಿದ್ದರಿಂದ ಅಮ್ಮ, ನಾನು ಹುಟ್ಟಿದ್ರಿಂದ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನಾವು ಆಚೆ ಕಡೆ ಬೆಣ್ಣೆ ತರಿಸಿರೋದು. ಯೂಶ್ವಲಿ ನಮಗೆ ಹಳ್ಳಿಯವ್ರ ಹತ್ರ ತೊಗೊತೀವಿ ನಾವು ಡೇಸಿ ಬಟರ್, ಪ್ಯೂರ್ ಪರಿಶುದ್ಧವಾದ ಬೆಣ್ಣೆ ಹಳ್ಳಿಯವ್ರ ಹತ್ರ ದುಡ್ಡು ಕೊಟ್ಟು ತೊಗೊತಾ ಇದ್ವಿ, ಆಯಿತಾ, ದನ ಕರು ಸಾಕಿರ್ತಾರಲ್ಲ ಅವ್ರ ಹತ್ರ. ಬಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ. ನಾನು ಹುಟ್ಟಿದಾಗಿಂದ ನೋಡಿರೋದು ಇದೇ ಫಸ್ಟ್ ಟೈಮ್ ನಾವು ಅಂಗಡಿಯಿಂದ ಇದು ನಂದಿನಿ ಬಟರ್ನ ತರಿಸಿದ್ವಿ. ಪಾಶ್ಚರೈಸ್ಡ್ ಕುಕಿಂಗ್ ಬಟರ್, ಅನ್ಸಾಲ್ಟೆಡ್. ಫೈವ್ 100 ಗ್ರಾಮ್ಸ್ 1 kg ಇದೆಯಾ ಅಮ್ಮ? ನನಗಿದು ನೋಡಿ ಏನು ಅನ್ನಿಸ್ತಿದೆ ಗೊತ್ತಾ, ಕಟ್ ಮಾಡಿ ಹಾಕಬೇಕು ಅನ್ನಿಸ್ತಿದೆ. ಚಾಕು ಅಲ್ಲಿ ಚೆಂದ ಬರುತ್ತೆ ಕಟ್ ಮಾಡಿದರೆ. ಅಂಗಡಿಲೆಲ್ಲ ಹಾಕ್ತಾರೆ ನೋಡು ಕಟ್ ಮಾಡಿ. ಇದು ಈ ಕಡೆ ತೆಗಿಬೇಕನ್ಸುತ್ತೆ. ಪಾತ್ರೆ ಕೊಡಿಲಿ, ನಾನು ಕಟ್ ಮಾಡಿ ಹಾಕ್ತೀನಿ. ಹಿಡಿದೇ ಹಾಕ್ತೀಯಾ ಅಮ್ಮ? ನಂಗೆ ಕಟ್ ಮಾಡೋಕ್ಕೆ ಇಷ್ಟ. ಅದೊಂಥರ ಎಷ್ಟು ಪರವಾಗಿಲ್ಲ, ಕಟ್ ಮಾಡ್ತೀನಿ, ಕಟ್ ಮಾಡಿ ಹಾಕ್ತೀನಮ್ಮ. ಇದು ಅಮ್ಮ ಒಂದ್ಸತಿ ಒಂದು ಕಟ್ ಮಾಡಿ ಹಾಕ್ಲಾ ಚಾಕುಲಿ? ಆ ಚಾಕುನು ಮೆಲ್ಟ್ ಮಾಡೋಣ. ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಲಾ ಅಮ್ಮ? ಚೆನ್ನಾಗಿರುತ್ತಮ್ಮ. ಏನು ಚಿಕ್ಕ ಮಕ್ಕಳ ಅದೆಷ್ಟು ದಪ್ಪ ಅಲ್ವಾ, ಇಷ್ಟ ಆಗುತ್ತೆ. ಸರಿ, ಇದಕ್ಕೆ ನಮ್ಮ ಮಮ್ಮಿ ಏನೇನು ಹಾಕ್ತಾರೆ ಅಂತ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ತುಪ್ಪ ಮಾಡೋದು. ಹಾಂ, ಆ್ಯಂಡ್ ಇಲ್ಲಿ ನಮ್ಮಮ್ಮ ಅಂಬ್ಲಿ ಕುಡಿತಿದ್ದಾರೆ, ನನಗೆ ಮಜ್ಜಿಗೆ ಮಾಡಿ ಇಟ್ಟಿದ್ದಾರೆ. ನನಗೆ ಮಜ್ಜಿಗೆ ಅಂದರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಮಜ್ಜಿಗೆ. ಇದು ಅಷ್ಟು ನೀರಾಗಿದೆ. ಮತ್ತು ಅವಾಗಲಿಂದ ನಾನು ಹುಡುಕ್ತಾ ಇದ್ದೆ, ಕೊಡ್ಬೇಕು ತಾನೆ. ಹಾಂ, ನಮ್ಮ ಮಮ್ಮಿ ಶೂ ಹಾಕ್ಕೊಂಡು ಒಳಗೆ ಬಂದಿದ್ಯಾ ಅಂತಿದ್ದಾರೆ. ಸೊ ಬಟರ್, ಹಿಯರ್ ಇಸ್ ದ ಬಟರ್, ನಂದಿನಿ ಬಟರ್. ನನಗೆ ಸಮಾಧಾನ ಇಲ್ಲ ಗೈಸ್. ನಮ್ಮ ಮಮ್ಮಿ ನೋಡಿ ಹಿಂಗೆ ಇಡೀದು ಹಾಕ್ಬಿಟ್ಟಿದ್ದಾರೆ ಬೆಣ್ಣೆನ. ಕಟ್ ಮಾಡಿಬಿಟ್ಟು ನಾನು ಹಾಕೋಣ ಅಂತಿದ್ದೆ. ಅದು ಕಟ್ ಮಾಡೋದು ಏನು ಸ್ಯಾಟಿಸ್ಫೈಯಿಂಗ್ ಆಗಿರೋದು ಗೊತ್ತಾ? ಚಿಕ್ಕದಾಗಿ ಹಿಂಗೆ ಕಟ್ ಮಾಡಿ ಹಾಕ್ತಾರಲ್ಲ. ಮಜ್ಜಿಗೆ ಕುಡಿಲ್ಲ, ಸ್ಟವ್ ಆನ್ ಮಾಡಲಾ? ಹಚ್ಚಲಾ? ಹೊರ ಇದೆ. ಒಂದ್ಸತಿ ನಮ್ಮಮ್ಮ ಹಿಂಗೆ ತುಪ್ಪ ಇಟ್ಬಿಟ್ಟು ಮರ್ತು ಬಿಡ್ತಾರೆ, ಅದು ಹಂಗೆ ಸೀದೋಗಿರತ್ತಲ್ಲೇ. ಓಕೆ, ಮಜ್ಜಿಗೆ ಕುಡಿತಾ ಹೋಗೋಣ. ಯಾರು ಬಂದರು? ಗೇಟ್ ಸೌಂಡ್ ಆಯಿತು. ಸೊ ಗೈಸ್, ಇವತ್ತು ಒಂದು ಹೇಳಲ್ಲ, ಯಾಕಂದ್ರೆ ಲಾಸ್ಟ್ ಟೈಮು ಹೇಳಿದೆ, ಬಟ್ ನಂಗೆ ಕೈಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಸುಮ್ಮನೆ ಹೇಳಲ್ಲ, ಶೂಟ್ ಮಾಡಿದ ಮೇಲೆ ಹೇಳ್ತೀನಿ. ಎಷ್ಟೊಂದು ಕಮೆಂಟ್ಸ್ ಬಂದಿದೆ, ಅದೆಲ್ಲ ಬ್ಲಾಗ್ ಮಾಡಬೇಕು. ಒಂದೊಂದೇ ಕಮೆಂಟ್ಸಿಗೆ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಸೋಂಬೇರಿತನ, ಬರೀ ಮಲ್ಗದೇ ಆಗುತ್ತೆ ವೀಕೆಂಡ್ ಬಂದರೆ. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಡೂ. ಈಗ ನಾನು ಅದಕ್ಕಿಂತ ಮುಂಚೆ ಒಂದು ರೀಲ್ ಶೂಟ್ ಮಾಡಬೇಕು. ಆ ರೀಲ್ನ ಶೂಟ್ ಮಾಡ್ತೀನಿ.
ಅಪ್ಲೋಡ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಯಾವ ರೀಲ್ಸ್ ಯಾವ್ದು ಮಾಡಿದೆ ಅಂತ. ಆ್ಯಂಡ್ ಶ್ಯೂರ್ ಇಸ್ ಮೈ ಸ್ನ್ಯಾಕ್ಸ್ ಎಗ್ ಪಫ್. ಆ್ಯಂಡ್ ಇದು ಬ್ರೆಡ್ ಏನೋ ಗೊತ್ತಾ, ಬ್ರೆಡ್ ಆಮ್ಲೆಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಬ್ರೆಡ್ ತರೋಕೆ ಹೇಳೋದು ನಮ್ಮ ಡ್ಯಾಡಿಗೆ. ಎಗ್ ಪಫ್ಸ್ ತರೋಣ ಈಗ. ತುಪ್ಪ ಆಗಿದೆ, ಎಂಥ ಒಳ್ಳೆ ಫ್ಲೇವರ್ ಬರ್ತಿದೆ ಗೊತ್ತಾ. ಮನೆ ತುಂಬ ಗಮ್ ಅಂತ ಸ್ಮೆಲ್ ಬರ್ತಿದೆ, ಒಳ್ಳೆ ಕೋವಾ ಸ್ಮೆಲ್ ಥರ. ಯೂಶಲಿ ಮನೆ ಬೆಣ್ಣೆ ಆದರೆ ಮನೆ ತುಪ್ಪ ಈ ರೀತಿ ಅಷ್ಟು ಸ್ಮೆಲ್ ಬರಲ್ಲ, ಬಟ್ ಇದು ತುಂಬ ಲೈಕ್ ಸ್ವೀಟಿಶ್ ಕೋವಾ ಥರ ಸ್ಮೆಲ್ ಬರ್ತದೆ. ಸ್ಮೆಲ್ಲೇ ಸಕ್ಕತ್ತಾಗಿದೆ, ತೊಗೊತಾನೇ ಇರಬೇಕು ಅನ್ನಿಸ್ತಿದೆ. ಅದಕ್ಕೆ ನನ್ನ ಪಾತ್ರೆ ಹತ್ರ ಬಂದೆ. ಗೈಸ್, ವಾಷಿಂಗ್ ಮೆಷಿನ್ ನೋಡಿ ಇನ್ನೇನು ಬಿದ್ದೋಗೋಕ್ಕಾಗ್ತಿತ್ತು ಅಷ್ಟರಲ್ಲಿ ನಮ್ಮಮ್ಮ ಸ್ವಿಚ್ ಆಫ್ ಮಾಡಿದರು. ಅಲ್ಲಿಟ್ಟಿದ್ದು ಇಲ್ಲಿಗೆ ಬಂದಿದೆ. ಫುಲ್ ಭಯನೇ ಆಗೋಯ್ತು ಗೊತ್ತಾ. ಯಾಕೆ ಈ ರೀತಿ ಆಗ್ತಿದೆ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ಒಂದೇ ಬ್ಲ್ಯಾಂಕೆಟ್ ಹಾಕಿದ್ದಾರೆ ಅವರು, ಇದು ಒಂದೇ ಹಾಕಿರೋದು. ಓ ಮೈ ಗಾಡ್, ಎಲ್ಲ ವಯರೇ ಕಿತ್ಕೊಬರುತ್ತೆ ಅಂತ ಭಯತೀನಿ. ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಆ ಸಿಂಕು ಹೊಡೆದೋಗಿ ಡೋರಿಂದ ಆಚೆ ಹೋಗಿರೋದು. ಹಾಂ, ನಾನಿಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಬಟ್ ಈ ರೀತಿ ಆಗೋಯ್ತು. ಮೊನ್ನೆ ನಮ್ಮನೆ ವಾಷಿಂಗ್ ಮೆಷಿನ್ ಕೆಟ್ಟೋಗಿತ್ತು. ಸೊ ಹಾಗಾಗಿ ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದ್ವಿ, ಬಂದಿದ್ದಾರೆ ಚೆಕ್ ಮಾಡೋಕ್ಕೆ. ಈಗ ಏನಾಗಿದೆ ನೋಡಬೇಕು. ಅವತ್ತು ಹೆಂಗಾಗ್ಬಿಡ್ತು ಅಂದರೆ ವಾಷಿಂಗ್ ಮೆಷಿನ್ ಡ್ಯಾನ್ಸ್ ಮಾಡ್ಕೊಂಡು ಫುಲ್ಲು ಒಂದು ಕಡೆಯಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಅದಾಗೆ ಮೂಮೆಂಟ್ ವೈಬ್ರೇಟ್ ಆಗ್ತಾಯಿತ್ತು, ಹಂಗೆ ಹೋಗ್ತಾಯಿತ್ತು ಗೊತ್ತಾ. ಅದು ಕ್ಲಿಪ್ಪಿಂಗ್ ಇದೆ, ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್. ನಮ್ಮದು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ ಹಾರ್ಡ್ ವಾಟರ್ ಇರೋದ್ರಿಂದ ಯಾವಾಗಲೂ ಈ ರೀತಿ ರಿಪೇರಿಗೆ ಬರ್ತಾನೆ ಇರುತ್ತೆ. ಆ ವಾಟರ್ ಪ್ರಾಬ್ಲಮ್ಸ್ ಸೋಲಾರ್ ಆಗಿರ್ಬೋದು, ಈ ರೀತಿ ಮಷಿನ್ಸ್ ಆಗಿರ್ಬೋದು, ಹಾರ್ಡ್ ವಾಟರಿಂದ ಅದು ತುಂಬ ಒಂಥರ ಹಾರ್ಡ್ನೆಸ್ ಕುತ್ಕೊಬಿಡುತ್ತೆ ಅದರೊಳಗೆ ಕಲ್ಲಾಗಿ. ಸೊ ಅದಕ್ಕೆ ಫಿಲ್ಟರ್ ಬೇರೆ ಹಾಕಿಸ್ಬೇಕು. IFP ಸರ್ವಿಸ್ ಅವ್ರು ಬಂದಿದ್ದಾರಲ್ಲ, 2 ಗಂಟೆಯಿಂದ ಮಾಡ್ತಾನೆ ಇದ್ದಾರೆ, ಅದು ರಿಸಾಲ್ವೇ ಆಗ್ತಿಲ್ಲ. ಆ ರೀತಿ ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ. ನಾನು ಅಷ್ಟರಲ್ಲಿ ಒಂದು ಬ್ಲಾಗ್ನ ಶೂಟ್ ಮಾಡ್ಕೊಂಡು ಬಂದೆ. ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಒಬ್ಬರು ಕೇಳ್ತಾನೆ ಇದ್ರು ನನ್ನ ವ್ಯೂವರ್. ಸೊ ಹಾಗಾಗಿ ಅದನ್ನು ಶೂಟ್ ಮಾಡಿದ್ದೀನಿ. ಅದು ಇದಕ್ಕಿಂತ ಮುಂಚೆನೇ ವ್ಲಾಗ್ ಅಪ್ಲೋಡ್ ಆಗಿರುತ್ತೆ ಅನಿಸುತ್ತೆ. ನೀವು ನನ್ನ ಚಾನಲ್ ಚೆಕ್ ಮಾಡಿದರೆ ನೋಡ್ಬೋದು. ನೋಡಿ, ಅವ್ರದ್ದು ಇನ್ನೂ ಆಗಿಲ್ಲ, ಏನು ಮಾಡ್ತಿದ್ದಾನು. ಮಷಿನ್ ತೊಗೊಳೋದು ದೊಡ್ಡದಲ್ಲ, ತೊಗೊಂಡ್ಮೇಲೆ ಬರುತ್ತಲ್ಲ ಖರ್ಚು, ಅದನ್ನು ನಿಭಾಯಿಸೋದು ತುಂಬಾ ದೊಡ್ಡದು. ಆ ಮೇಂಟೆನೆನ್ಸ್ ಇರುತ್ತೆ ನೋಡಿ, ಪದೇ ಅದು ಏನಾದರೂ ಸರ್ವಿಸ್ ರಿಪೇರಿ ಮಾಡಿಸ್ತಾ ಇರಬೇಕು. ತೊಗೋಬೇಕಾದ್ರೆ ಅದಕ್ಕೆ IFP ಐ ಥಿಂಕ್ 55,000 ಏನೋ ಇತ್ತು ಕಾಸ್ಟು. ಈಗ ಸರ್ವಿಸ್ ಚಾರ್ಜ್ ಅಷ್ಟಾಗ್ತದೆ. ಇವತ್ತು ಬಂದಿದ್ರಲ್ಲ, ಇದೆ ನೋಡಿ, 4,000 ಬಂದಾಯಿತು, 3,500 ಏನೇನೋ ಹಾಕ್ತಿದ್ದಾರೆ. ಇದೆ ಒಂದು 10,000 ಆಗಿದೆ. ಎಷ್ಟೊಂದು ಆಗ್ತಾಯಿದೆ. ಹೊಸ ಮೆಷಿನೇ ತೊಗೋಬೋದು ಇದಕ್ಕೆ ಮಾಡಿಸಿರೋ ಸರ್ವಿಸು. ಪ್ರತಿ ವರ್ಷ ಮಾಡಿಸ್ತಾನೇ ಇರಬೇಕು, 6 ತಿಂಗಳು 3 ತಿಂಗಳು ಅನಿಸುತ್ತೆ. ಸೊ ಈಗ ಹೋಗ್ತಿದ್ದಾರೆ, ಇನ್ನೂ ಅದು ಸರಿ ಆಗಲಿಲ್ಲ, ಇನ್ನೂ ಬೇರೆ ಏನೋ ತರಬೇಕಂತೆ, ಹಾಕಬೇಕಂತೆ, ಮತ್ತು ಅದಕ್ಕೊಂದಿಷ್ಟು ಖರ್ಚು, ಸರ್ವಿಸ್ ಚಾರ್ಜ್. ಫೈನಲಿ ಅವರು ಕೆಲವೊಂದು ಫಿಟ್ ಮಾಡಿ ಇನ್ನೊಂದು ಫಿಟ್ ಮಾಡಬೇಕು, ಅದನ್ನು ತರಿಸ್ಬೇಕು, ಆರ್ಡರ್ ಮಾಡಿ ಅಂತ ಹೇಳಿದರು. ನಾಳೆ ಬಂದು ಹಾಕ್ಕೊಟ್ಟು ಹೋಗ್ತೀವಿ ಅಂತ. ಈಗ ಅವರು ಹೋಗ್ತಿದ್ದಾರೆ, ಮತ್ತು ನಾಳೆ ಕೂಡ ಬರ್ತಾರೆ. ಯಾಕಂದರೆ ಈಗ ಅದು ಸರಿ ಆಗಿಲ್ಲ, ಏನು ನೋಡಬೇಕು. ಸೊ ಈಗ ಹೊಸ ಮೆಷಿನ್ಸ್ ಎಲ್ಲ 40,000ಗೆ ಇದೆಯಂತೆ ಮಾರ್ಕೆಟಲ್ಲಿ. IFP ತೊಗೊಳೋದಾರೆ ನೋಡಿ ಅಂತಿದ್ರು. ಮಷಿನ್ ತೊಗೊಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಗೈಸ್. ಈಗ ಏನೇ ಒಂದು ತೊಗೊಳೋದು ತುಂಬಾ ಈಸಿ. ಫ್ರಿಜ್, ವಾಷಿಂಗ್ ಮೆಷಿನ್, AC, TV ಎಲ್ಲ ತೊಗೋಬೋದು, ಆಯಿತಾ. ಬಟ್ ಅದು ತೊಗೊಂಡ್ಮೇಲೆ ಸರ್ವಿಸ್ ಬರುತ್ತಲ್ಲ, ಮೇಂಟೆನೆನ್ಸ್ ಬರುತ್ತಲ್ಲ, ಆ ಚಾರ್ಜಸ್ ಬರುತ್ತಲ್ಲ, ಅದು ತೊಗೊಂಡಿದ್ದಕ್ಕಿಂತ ಜಾಸ್ತಿನೇ ಆಗೋಗ್ಬಿಡುತ್ತೆ. ಆ ಸರ್ವಿಸ್ ಮಾಡಿಸೋ ಚಾರ್ಜ್ ಜಾಸ್ತಿ ಆಗುತ್ತೆ. ಈಗಲೂ ಅವತ್ತು ನೋಡಬೇಕಿತ್ತು ಮೆಷಿನು, ನಾನು ಕ್ಲಿಪ್ಪಿಂಗೆಲ್ಲ ಹಾಕ್ತೀನಿ ಇದ್ರೆ ಫುಲ್ಲು ಗಡ 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 ಅಂತ ಎಲ್ಲಿಟ್ಟಿದ್ವಲ್ಲ ಅಲ್ಲಿಂದ ಡೋರ್ ಹೊಡ್ಕೊಂಡು ಹೋಗ್ತಾ ಇದೆ. ಅದು ಬಿಟ್ಟಿದ್ರೆ ಸಿಂಕೆಲ್ಲ ಹೊಡೆದೋಗಿರೋದು, ಅಷ್ಟು ಸೌಂಡ್ ಮಾಡ್ಕೊಂಡು ಅಲ್ಲಾಡ್ಕೊಂಡು ಒಳ್ಳೆ ದೇವ್ರು ಬಂದಂಗೆ ಮಿಷಿನ್ ಫುಲ್ ಹಿಂಗೆ ಶೇಕ್ ಆಗ್ತಾಯಿತ್ತು. ಫುಲ್ ಶೇಕ್ ಆಗಿ ಅದು ಇದ್ದಿದ್ದ ಪೊಸಿಷನಿಂದ ಆಚೆ ಬಂದಿದೆ, ಕೇಬಲ್ ಕಿತ್ಕೊಂಡು ಹಿಂಗೆ ಬಂದುಬಿಟ್ಟಿದೆ ಗೊತ್ತಾ. ಅದು ಫುಲ್ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ, ಬಟ್ ಸ್ವಲ್ಪ ತೆಗ್ದದು. ಅಮ್ಮ ಅಷ್ಟೊತ್ತಿಗೆ ಆಫ್ ಮಾಡಿದ್ರು ಸ್ವಿಚ್, ಡೈರೆಕ್ಟಾಗಿ ಆಫ್ ಮಾಡಿಬಿಟ್ರು. ನಮ್ಮ ಅಜ್ಜಿ ಮನೆಯಲ್ಲೂ ಹಿಂಗೆ ಆಗಿತ್ತು.
ಹಿಂಗೆ ಆಗಿಬಿಟ್ಟಿತ್ತು. ನಮ್ಮ ಅಜ್ಜಿಗೆ ಭಯ ಹೋಗ್ಬಿಡ್ತು, ಇದೇನಿದು ಹಿಂಗೆ ಮಿಷಿನ್ ಮೂವ್ ಆಗ್ತಿದ್ದಿಲ್ಲ ಅಂತ. ಅವರು ಸಡನ್ನಾಗಿ ಆಫ್ ಮಾಡಿಬಿಟ್ರು. ಅದಂಗೆ ಆತಕ್ಕೆ ಸಡನ್ನಾಗಿ ಆಫ್ ಮಾಡಿದರೆ ಅದು ಹಾಳಾಗುತ್ತಂತೆ. ಬಟ್ ನಮಗೆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬಿಕಾಸ್ ಅದು ಹೋಗ್ತಾನೆ ಇದೆ, ಮೂವ್ ಆಗ್ತಾನೆ ಇದೆ, ಫುಲ್ ಲೈಕ್ ಮನೆ ತುಂಬ ಮೂವ್ಮೆಂಟ್ ಆಗ್ತಾನೆ ಇದೆ. ಆವಾಗ ಎಲ್ಲರಿಗೂ ಭಯಾಗಿ ಆಫ್ ಮಾಡೇ ಮಾಡ್ತಾರಲ್ವ, ಹೀಗಾಗಿದೆ. ಈಗ ಅದು ಮಿಷಿನೇ ಹಾಳಾಗಿದೆ. ಲೆಟ್ಸ್ ಸಿ. ಈ ಪರಿಸ್ಥಿತಿಲಿ ಬಿಟ್ಟು ಹೋಗಿದ್ದಾರೆ ನಮ್ಮ ಮಷೀನ್ನ. ನಾನು ಹೇಳಿದ್ನಲ್ಲ ಅವತ್ತು, ಇಲ್ಲಿತ್ತು ಆಯಿತಾ ಪಾಯಿಂಟು, ಅದು ಫುಲ್ ಇಲ್ಲಿ ಡೋರ್ವರೆಗೂ ಬಂದಿತ್ತು ಗೊತ್ತಾ. ಸದ್ಯಕ್ಕೆ ಹಿಂಗಿದೆ. ಇದು ಸರಿ ಮಾಡಿಸೋಕ್ಕಿಂತ ಹೊಸ ಮಿಷಿನೇ ಬರುತ್ತೆ ಅನಿಸುತ್ತೆ. ಗೈಸ್, ಊಟ ಮಾಡ್ತಿದ್ದೆ, ಇಷ್ಟೊತ್ತಿನಲ್ಲಿ ಕಾಲ್ ಬಂತು. ಯಾರ್ದು ಅಂತ ನೋಡಿದರೆ ಡೆಲಿವರಿ ಬಾಯ್ದು. ಏನೋ ಆರ್ಡರ್ ಮಾಡಿದ್ದೆ. ನಮ್ಮ ಮನೇಲಿ ಗೇಟು ಕೂಡ ಲಾಕ್ ಮಾಡಿದ್ದಾರೆ. ಈಗ ಬಂದಿದ್ದಾರೆ ಅವರು. ಊಟ ಮಾಡ್ತಿದ್ದೆ, ಕೈನೂ ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಂಡು. ಎಷ್ಟು ಹಾರ್ಡ್ ವರ್ಕಿಂಗ್ ಅಲ್ಲ. ಹಲೋ ಹಲೋ ಸರ್. ಹಾಂ, ಪಾಪ ನಿಮಗೆ ಸಂಡೇ ಹಾಲಿಡೇ ಇರಲ್ವಾ? ಒ ಟಿ ಪಿನಾ? 1 ಸೆಕೆಂಡ್. ಈ ಪಾರ್ಸಲ್ ಏನು ಎಂತ ಅಂತ ನಾನು ನಿಮಗೆ ಹೇಳ್ತೀನಿ. ಇದನ್ನು ಯಾರಿಗೆ ಅಂತಲೂ ಹೇಳ್ತೀನಿ, ಅವ್ರ ಕೈಲೇ ಅನ್ಪ್ಯಾಕ್ ಮಾಡಿಸಿ ಹೇಳ್ತೀನಿ. ಗೈಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಬ್ಲಾಗ್ ಶೂಟ್ ಮಾಡ್ತಿರೋದು. ಸೊ ನಿನ್ನೆ ಬಂದಿತ್ತಲ್ಲ ಒಂದು ಕೊರಿಯರ್, ಅದು ನನ್ನ ಕೈಯಲ್ಲಿದೆ. ಇದು ಏನಕ್ಕೆ ತರಿಸಿರೋದು ಅಂದರೆ, ವಿಮೆನ್ಸ್ ಡೇ ಸ್ಪೆಷಲ್ ಆಗಿ ನಮ್ಮ ಅಮ್ಮಂಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ತರಿಸಿದೆ. ಆದರೆ ಇದು ನೋಡಿದರೆ ವಿಮೆನ್ಸ್ ಡೇ ಆದಮೇಲೆ ಬಂದಿದೆ, ಬಟ್ ಇಟ್ಸ್ ಓಕೆ. ಆದರೆ ಈಗ ನನಗೆ ನಮ್ಮ ಅಮ್ಮಂಗೆ ಕೊಡೋಕ್ಕೆ ಭಯ ಆಗ್ತಿದೆ. ಯಾಕೆ ಅಂದರೆ, ನಿನ್ನೆ ತಾನೇ ಒಂದು ಕ್ಯಾಟ್ ಫೈಟ್ ಆಯಿತು. ಸಿಲ್ಲಿ ವಿಷಯಕ್ಕೆ ನಾನೇ ಜಗಳ ತೆಗೆದೆ. ಆ್ಯಕ್ಚುಲಿ ತೆಗಿಬಾರ್ದಿತ್ತು, ಬಟ್ ಓಕೆ, ಆ ಸಿಲ್ಲಿ ವಿಷಯನೇ ದೊಡ್ಡ ಜಗಳ ಆಯಿತು. ಈಗ ಕೋಪ ಮಾಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಮಾತಾಡಿಸ್ತಿಲ್ಲ ನಾವು. ನಿನ್ನೆ ಈವ್ನಿಂಗಿಂದ ಮಾತಾಡ್ತಿಲ್ಲ. ಏನು ಗೊತ್ತಾ, ಅಮ್ಮಂದಿರ ಜೊತೆ ಜಗಳ ಮಾಡಿಕೊಂಡ್ರೆ ಊಟ ತಿಂಡಿಗೆ ಪ್ರಾಬ್ಲಮ್ ಆಗುತ್ತೆ. ನಾವೇ ಹಾಕೋಬೇಕು, ನಾವೇ ಮಾಡ್ಕೋಬೇಕು, ನಾವೇ ತಿನ್ನಬೇಕು. ಸೊ ಸರ್ವ್ ಮಾಡೋರು ಯಾರೂ ಇಲ್ಲ. ಅದೆಲ್ಲ ಬಿಡಿ. ಬಟ್ ಈಗ ಇದನ್ನು ಹೇಗೆ ಅವ್ರಿಗೆ ತೊಗೊಂಡೋಗಿ ಕೊಡೋದು ಅಂತ ಗೊತ್ತಿಲ್ಲ. ಅವ್ರ ರಿಯಾಕ್ಷನ್ ಹೇಗಿರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಮುಂಚೆ ಕೊಟ್ಟಿದ್ದರೆ, ಐ ಮೀನ್ ಚೆನ್ನಾಗಿ ಇದ್ದಿದ್ರೆ ಜಗಳ ಏನೂ ಆಗಿರಲಿಲ್ಲ ಅಂದರೆ ಖುಷಿ ಪಡೋರು, ಏನಾದರೂ ರಿಯಾಕ್ಟ್ ಮಾಡೋರು. ಈಗ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು ನನ್ನ ಮೇಲೆ. ಯಾಕಂದರೆ ನೆನೆ ಸ್ವಲ್ಪ ಮಾತುಕತೆ ಆಯಿತು ಇಬ್ಬರಲ್ಲೂ. ಸೊ ಬೇಜಾರಾಗಿರುತ್ತೆ. ಬಟ್ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್. ನಾವು ಈಗಲೇ ಕೊಡಲ, ಯಾಕಂದರೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡಬೇಕಲ್ವಾ. ಅಟ್ಲೀಸ್ಟ್ ಹೆಂಗಿದೆ ಅಂತಾದರೂ ನೋಡೋಣ. ಓಕೆ, ಕೊಡೋಣ, ಏನಂತ ನೋಡೋಣ ಬನ್ನಿ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಓ ಮೈ ಗಾಡ್ ಗೈಸ್, ಈಗ ಫೋನಲ್ಲಿ ಮಾತಾಡ್ತಿದ್ದಾರೆ. ನೋಡೋಣ ಎಲ್ಲಿ ಕೂತಿದ್ದಾರೆ ಗೊತ್ತಿಲ್ಲ, ಯಾವ ಸೈಡು. ವೇಟ್. ತಗೋ, ಇದು ವಿಮೆನ್ಸ್ ಡೇ ಗಿಫ್ಟ್. ಇಟ್ಕೋ, ಓಪನ್ ಮಾಡು. ಚೆನ್ನಾಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಬೇಕು. ಇದೇ ನನಗೆ ಓಪನ್ ಮಾಡು. ಸೈಜ್ ಪ್ಯಾಂಟ್ ನೋಡು. ಐ ಥಿಂಕ್ ಮೆಟೀರಿಯಲ್ ಚೆನ್ನಾಗಿದೆ, ಒಳ್ಳೆ ರಿವ್ಯೂ ಇತ್ತು. ಇದು ಕಾಟನ್ ಅನಿಸುತ್ತೆ, ಕಲರ್ ಹೋಗಲ್ಲ. ಎಲಾಸ್ಟಿಕ್ ಇದೆ ಪ್ಯಾಂಟ್ ಕೂಡ. ಸೆಟ್ ಚೆನ್ನಾಗಿದೆ ಗೈಸ್.
ವಾಕಿಂಗ್ ಹೋಗೋತ್ತಿಗೆ ಎಲ್ಲ ಹಾಕ್ಬೋದಿತ್ತು. ಚೆನ್ನಾಗಿದೆಯಾ ಕಲರ್ ಆ್ಯಂಡ್ ಡಿಸೈನ್? Guys, again I'm back to work.